ಹಾಯ್ ಗೈಸ್, ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಏನಂದರೆ ಇವತ್ತು ನಾನು ಬಡ್ಜೆಟ್ಸ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ, ಒಳ್ಳೆ ಇನ್ಫಾರ್ಮೇಷನ್ ಇರುತ್ತೆ. ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇನ್ನೂ ಬಡ್ಜೆಟ್ಸ್ ಹಾಕಿದ್ದಾರೆ ಅವ್ರಿಗೆಲ್ಲ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಏನಾದರೂ ಹೆಲ್ಪ್ ಆಗುತ್ತೆ. ಸೊ ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದ ವಿಡಿಯೋದಲ್ಲಿ ಒಂದು 4 ಕಮೆಂಟ್ ಬಂದಿದ್ವು. ಏನಂದರೆ, ಬ್ರೋ ಒಂದು ಬಡ್ಜಿಸು ಒಂದೇ ಮೊಟ್ಟೆ ಇಟ್ಟಿತ್ತು, ಆಮೇಲೆ ಮೊಟ್ಟೆನೇ ಇಡಲಿಲ್ಲ ಅಂತಂದು. ಬ್ರೋ ಏನಂದರೆ, ಬಡ್ಜಿಸಿಗೆ ಮೊಟ್ಟೆ ಇಡಲಿಕ್ಕೆ ಡಿಸ್ಟರ್ಬ್ ಮಾಡಬಾರ್ದು. ಅಗ್ಲಲ್ಲ ಹೋಗಿ ತೆಗೆದು ನೋಡಿದ್ರೆ ಅದು ಮೊಟ್ಟೆ ಇಡೋದಿಲ್ಲ, ಸ್ಟಾಪ್ ಮಾಡುತ್ತೆ. ಇಲ್ಲ ಅದಕ್ಕೆ ಒಳ್ಳೆ ಊಟ ಸಿಕ್ಕಿರೋದಿಲ್ಲ. ಅಂದರೆ ಬರೀ ಕಾಳು, ನವಣೆ ಕಾಳು ಕಮ್ಮಿ ಆಗಿರ್ಬೋದು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಮ್ಮಿ ಹಾಕಿ, ಸ್ವಲ್ಪ ಕಮ್ಮಿ ಹಾಕಿ. ಯಾಕೆಂದರೆ ಬ್ರೀಡಿಂಗ್ ಟೈಮಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಸ್ವಲ್ಪ ಕಮ್ಮಿ ಹಾಕಿ. ಅದಕ್ಕೇನಾದರೂ ಲೂಸ್ ಮೋಷನ್ ಆಯಿತು ಅಂದರೆ ಆ ಕಾರಣದಿಂದನೂ ಅದು ಮೊಟ್ಟೆ ಇಡೋದಿಲ್ಲ. ಮತ್ತು ಇನ್ನೊಂದೇನೆಂದರೆ, ಗೋಧಿ ಹಾಕ್ತೀರಿ ಸ್ವಲ್ಪ, ಮತ್ತು ಬೇರೆ ಬೇರೆ ಥರ ವೆಜಿಟೇಬಲ್ಸ್ ಎಲ್ಲ ಹಾಕಿ, ಬೀನ್ಸ್ ಹಾಕಿನ ಬೀನ್ಸ್ ತಿಂತದೆ. ಸೊ ಎಲ್ದಿ ಇದ್ದರೆ ಅದು ಮೊಟ್ಟೆ ಇಡ್ತದೆ, ಎಲ್ದಿ ಇಲ್ಲ ಅಂದರೆ ಅದು ಹೆಂಗೆ ಮೊಟ್ಟೆ ಇಡ್ತದೆ? ಮೊಟ್ಟೆ ಇಡೋದಿಲ್ಲ. ಫಸ್ಟ್ ಟೈಮ್ ಬ್ರೀಡಿಂಗ್ ಮಾಡ್ಬೇಕಾದ್ರೆ ಬಡ್ಜಿಸು ಅದೇ 1 ಮೊಟ್ಟೆ ಇಡ್ತದೆ, ಮತ್ತು ಇಲ್ಲ 3 ಮೊಟ್ಟೆ ಇಡ್ತದೆ. ಆಮೇಲೆ ಎದುರ್ಕೊಂಡು ಮೊಟ್ಟೆ ಇಡೋದಿಲ್ಲ. ಸೊ ಕಾಯಬೇಕು. ಅದಾದಮೇಲೆ ನೆಕ್ಸ್ಟ್ ಬ್ರೀಡಿಂಗಲ್ಲಿ ಅದು ಮೊಟ್ಟೆ ಇಡುತ್ತೆ ಕರೆಕ್ಟಾಗಿ. ಎಷ್ಟು ಅಂದರೆ ಒಂದು 5ರಿಂದ 6 ಇಡುತ್ತೆ. ಒಂದೇ ಸರಿ ಎಲ್ಲ ಇಡಲಿಕ್ಕೆ ಅದಕ್ಕೆ ಅಭ್ಯಾಸ ಇರೋದಿಲ್ವಲ್ಲ, ಹಾಗಾಗಿ ಒಂದಷ್ಟೇ ಮೊಟ್ಟೆ ಇಟ್ಟಿರುತ್ತೆ. ಅದೇನು ಪ್ರಾಬ್ಲಮ್ ಏನಲ್ಲ. ವರ್ಷಕ್ಕೆ 3 ಸರಿ ಬ್ರೀಡ್ ಮಾಡುತ್ತೆ ಬಡ್ಜಿಸು. ಮತ್ತು ಇನ್ನೊಬ್ರು ಕಮೆಂಟ್ ಮಾಡಿದ್ರು, ಬ್ರೋ ಫೀಮೇಲು ಮೇಲು 2 ಮಿಂಗಲ್ ಆಗ್ತಿಲ್ಲ ಅಂತಂದು. ಮಿಂಗಲ್ ಆಗಬೇಕು ಅಂದರೆ ಟೈಮ್ ಬೇಕು ಬ್ರೋ. 6 ತಿಂಗಳು ಬೇಕು, ವರ್ಷನೂ ಬೇಕು, 15 ತಿಂಗಳುಗಟ್ಟಲೆ ಟೈಮ್ ಬೇಕಾಗುತ್ತೆ ಅವೆರಡು ಮಿಂಗಲ್ ಆಗೋಕ್ಕೆ. ಕೆಲವೊಂದು ಮಾತ್ರ 3 ತಿಂಗಳು 4 ತಿಂಗಳು ಒಳಗಡೆ ಮಿಂಗಲ್ ಆಗ್ತವೆ. ಇನ್ನು ಕೆಲವು ಇದಾವೆ ಅಂದರೆ ಅವು ಒಂದು ಸ್ವಲ್ಪ ಟೈಮ್ ಜಾಸ್ತಿನೇ ತಗೊಳ್ತವೆ. ಇಲ್ಲ ಮರಿ ಇದ್ದರೆ ಮರಿ ತಗೊಂಬಂದಿರ್ತೀರ, ಗೊತ್ತಿರಲ್ಲ ನಿಮಗೆ, ಅಂಗಡಿಯವ್ರು ಕೊಟ್ಟು ಕಳಿಸ್ತಾರೆ ನಿಮಗೆ. ಮರಿ ತಗೊಂಬಂದಿರ್ತೀರಲ್ಲ, ಆ ಮರಿಗಳು ಬೇಗ ಮಿಂಗಲ್ ಆಗೋದಿಲ್ಲ. ಯಾಕೆಂದರೆ ಅವು ಎದುರ್ಕೊಳ್ತಾ ಇರ್ತವೆ, ಜಾಗ ಹೊಸದಾಗಿರುತ್ತೆ, ಅಲ್ಲಿ ಎಲ್ಲ ಜಾಸ್ತಿ ಬಡ್ಜಿಸಿರ್ತವೆ. ಆದರೆ ಇಲ್ಲಿ ಹೊಸದಾಗಿರುತ್ತೆ, ಕಿತ್ತಾಡ್ತಿರ್ತಾವಲ್ಲ, ಸ್ವಲ್ಪ ಟೈಮ್ ಬೇಕು. ಒಂದು 15ರಿಂದ 16 ತಿಂಗಳು ಟೈಮ್ ಅಂತೂ ತಗೊಳುತ್ತೆ. ಅದಾದ್ಮೇಲೆ ಮಿಂಗಲ್ ಆಗೇ ಆಗಿರುತ್ತೆ. 1 ವರ್ಷ ಅಂತೂ ಬೇಕೇ ಬೇಕು ಬ್ರೋ, ಏನಾರು ಆಗಿರಲಿ ಅವೆರಡು ಮಿಂಗಲ್ ಆಗಬೇಕಂತಂದರೆ. ಮತ್ತು ಇನ್ನೊಬ್ಬರು ಬಡ್ಜಿಸ್ ಬಗ್ಗೆ ಏನೋ ಕೇಳಿದ್ರು. ಏನಂದರೆ, ನಾನು ಎಷ್ಟು ವರ್ಷದಿಂದ ಬಡ್ಜಿಸ್ ಆಗ್ತಿದ್ದೀನಿ ಅಂದರೆ ಕರೆಕ್ಟಾಗಿ ಇಲ್ಲಿಗೆ 4 ವರ್ಷದಿಂದ ಬಡ್ಜಿಸ್ ಆಗ್ತಿದ್ದೀನಿ. ಟೋಟಲ್ ನಾವು 8 ಬಡ್ಜಿಸು, ಅದರಲ್ಲಿ 4 ಸತ್ತೋದ್ವು ಏನೇನೋ ಆಗಿ. ಆ ವಿಷಯಗಳು ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅವು ಏನೇನಾಗಿ ಸತ್ತೋದ್ವು ಅಂತ ಹೇಳ್ತೀನಿ. ಇನ್ನು ಕರೆಕ್ಟಾಗಿ ಇನ್ನು 4 ಇದ್ದಾವೆ. ಮತ್ತು ಈಗ ಇನ್ನೊಂದು ಬ್ರೀಡಿಂಗ್ ಮಾಡ್ತಿದ್ದೆ, ತೋರಿಸ್ತೀನಿ ನೋಡಿ, ಸ್ಕ್ರೀನ್ ಮೇಲೆ ಹಾಕ್ತೀನಿ. ಬ್ರೀಡಿಂಗ್ ಮಾಡ್ತಿದ್ದೆ, ಈಗ 2ರಿಂದ 3 ಇಟ್ಟಿರ್ಬೋದು. ಒಂದು ಇಟ್ಟಾಗ ನಾನು ನೋಡಿದೆ, ಆಮೇಲೆ ನೋಡಲಿಕ್ಕೆ ಹೋಗಿಲ್ಲ. ಯಾರು ಕೂಡ ಮೊಟ್ಟೆ ಇಟ್ಟಾಗ ನೋಡಬೇಡಿ. ನೋಡಿದರೆ ಕಣ್ಣು ಹೆಸರಾಗುತ್ತೆ, ಅಥವಾ ಅದಕ್ಕೇನೋ ಒಂಥರ ಇರಿಟೇಷನ್ ಫೀಲ್ ಆಗುತ್ತೆ. ಇರಿಟೇಷನ್ ಫೀಲ್ ಆಗಿ ಮೊಟ್ಟೆ ಎಲ್ಲ ಕರೆಕ್ಟಾಗಿ ಇಡುತ್ತೆ, ಸರಿಯಾಗಿ ಮರಿ ಮಾಡೋಲ್ಲ, ಒಳಗಡೆ ಹೋಗೋದಿಲ್ಲ, ಎದುರ್ಕೊಳ್ಳುತ್ತೆ. ಹಾಗಾಗಿ ಅದೇನಾದ್ರೂ ಮೊಟ್ಟೆ ಇಟ್ಟಾಗ ಸ್ವಲ್ಪ ಗೂಡಿಂದ ದೂರನೇ ಇರ್ರಿ. ಅದ್ರ ಸುತ್ತಲೂ ಸ್ವಲ್ಪ ಅದು ಏನಾದರೂ ಜಾಸ್ತಿ ಜನ ಓಡಾಡೋ ಜಾಗದಲ್ಲಿ ಏನಾದರೂ ನೀವು ಗೂಡು ಇಟ್ಟಿದ್ದೀರಾ ಅಂದರೆ, ಗೇಜ್ ಇಟ್ಟಿದ್ದೀರಾ ಅಂದರೆ, ಅಲ್ಲಿ ಸುತ್ತಲೂ ಒಂದು ಬಟ್ಟೆ ಹಾಕ್ಬಿಡಿ. ಪರ್ದೆ ಇರ್ತದಲ್ಲ, ಆ ಥರ ಪರ್ದೆ ಹಾಕ್ಬಿಡಿ. ಅದು ಯಾರನ್ನೂ ನೋಡಬಾರ್ದು. ಸುಮ್ಮನೆ ಕೈ ಆ್ಯಕ್ಷನ್ ಮಾಡಿದರೆ ಎದುರ್ಕೊಂಡ್ಬಿಡ್ತವೆ. ಅದು ಅಭ್ಯಾಸ ಆಯಿತು ಅಂದರೆ ಸುಮ್ಮನೆ ಎದುರ್ಕೊಂಡು ಮೊಟ್ಟೆನೂ ಇಡೋದಿಲ್ಲ, ಬ್ರೀಡಿಂಗು ಮಾಡೋದಿಲ್ಲ. ಆ ಥರ ಕ್ಯಾರೆಕ್ಟರ್ ಅವು. ಮತ್ತು ಇನ್ನೊಂದೇನೆಂದರೆ, ಬಡ್ಜಿಸು ಮೊಟ್ಟೆ ಇಟ್ಟಿಲ್ಲ. ಬಡ್ಜಿಸ್ ಮೊಟ್ಟೆ ಇಡುತ್ತೆ, ಆದರೆ ಟೈಮ್ ಜಾಸ್ತಿ ತಗೊಳುತ್ತೆ. ಹೇಳಿದ್ನಲ್ಲ, ಎಲ್ಲ ಅಡ್ಜಸ್ಟ್ ಆಗೋಕ್ಕೆ ಒಂದು ವರ್ಷ ಬೇಕು. ಮತ್ತು ಅದು ಬ್ರೀಡಿಂಗ್ ಮಾಡಲಿಕ್ಕೆ 1 ವರ್ಷದಾಗ ಬ್ರೀಡಿಂಗ್ ಮಾಡ್ತವೆ, ಇಲ್ಲಾಂದರೆ 1-2 ವರ್ಷದಲ್ಲಂತೂ ಬ್ರೀಡಿಂಗ್ ಮಾಡ್ತವೆ. ನಿಮಗೆ ಅದೇನೋ ಮೋಸ ಆಗೋದಿಲ್ಲ. ಯಾಕೆಂದರೆ ಬಡ್ಜಿಸ್ ಚೆನ್ನಾಗಿ ನೋಡ್ಕೊಳ್ಳಿ. 1 ಗೇಜಲ್ಲಿ 3 ಮರಿ ಮಾತ್ರ ಇಡಲೇಬೇಡಿ ಆ ಕಾರಣಕ್ಕೂ. ಯಾಕೆಂದರೆ ಕಿತ್ತಾಡ್ತವೆ. 1 ಮೇಲು 2 ಫೀಮೇಲ್ ಇತ್ತು ಅಂದ್ರೆ ಕಿತ್ತಾಡ್ತವೆ, 2 ಫೀಮೇಲು 1 ಮೇಲ್ ಇತ್ತು ಅಂದ್ರೂ ಕಿತ್ತಾಡ್ತವೆ. ಫೀಮೇಲ್ಗಳೇನು ಕಿತ್ತಾಡೋದಿಲ್ಲ, ಮೇಲ್ ಕಿತ್ತಾಡ್ತದೆ. ಒಟ್ಟಿಗೆ ಕಿತ್ತಾಡಿ ಕಾಲು ಮುರಿದಾಗ್ತದೆ. ಅದು ಒಂದು ಸ್ವಲ್ಪ ಜವಾಬ್ದಾರಿಯಿಂದ ನೋಡ್ಕೊಳ್ಳಿ ಅಷ್ಟೇ. ಆಮೇಲೆ ಯಾವನು ಜೊತೆ ಬಿಡಬೇಡಿ. ಬಡ್ಜಿಸ್ನ ಕೈಯಲ್ಲಿ ಯಾವತ್ತೂ ಮುಟ್ಬೇಡಿ ಜಾಸ್ತಿ. ಯಾಕೆಂದರೆ ಅವು ವೈಲ್ಡ್ ಆಗಿ ಬಂದಿರೋವು. ಅವನ್ನೇನು ಹ್ಯಾಂಡ್ ಟೈಮ್ಡ್ ಮಾಡಿದ್ರಲ್ಲ, ಅದು ಕೈಯಲ್ಲಿ ಬಂದು ಅಭ್ಯಾಸ ಆಗ್ತದೆ ಅಂತಂದು ಕೈಯಲ್ಲಿ ಮುಟ್ಲಿಕ್ಕೆ ಏನು ಹೋಗ್ಬೇಡಿ. ದೊಡ್ಡ ಬಡ್ಜೆಟ್ಸ್ ಇರ್ತಾವಲ್ಲ, ಆದರೆ ಸಣ್ಣ ಬಡ್ಜೆಟ್ಸ್ ಇರ್ತಾವಲ್ಲ, ಅದ್ರ ಬಗ್ಗೆ ನೆಕ್ಸ್ಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಈಗ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಬಡ್ಜಿಸ್ನ ಯಾವತ್ತೂ ಕೈಯಾಗ ಮುಟ್ಟಕೋಬೇಡಿ. ಕೈ ಹಾಕಿ ಗೂಡೊಳಗೆ ಚೆಕ್ ಮಾಡೋದು. ಇನ್ನೊಂದು ಕೊತ್ತಂಬರಿ ಮಾತ್ರ ಸ್ವಲ್ಪ ಕಮ್ಮಿ ಕೊಡಿ. ಆವಾಗಲೂ ಹೇಳಿದೆ ನಾನು, ಇನ್ನೊಂದ್ಸರಿ ಹೇಳ್ತಿದ್ದೀನಿ, ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಲೂಸ್ ಮೋಷನ್ ಆಗಿ ಎಫೆಕ್ಟೆಡ್ ಆಗಿ ಡೆತ್ ಆಗ್ಬೋದು ಬಡ್ಜಿಸು. 1-2 ದಿವಸದಲ್ಲೇ ಡೆತ್ ಆಗುತ್ತೆ ಲೂಸ್ ಮೋಷನ್ ಆದರೆ. ಅದು ಮಾತ್ರ ಕಂಟ್ರೋಲ್ ಆಗಲ್ಲ. ಲೂಸ್ ಮೋಷನ್ ಜೊತೆಗೆ ಬ್ಲಡ್ ಮೋಷನ್ ಕೂಡ ಆಗುತ್ತೆ ಬಡ್ಜಿಸ್ಗೆ, ಮನುಷ್ಯರಿಗೆ ಅಷ್ಟೇ ಅಲ್ಲ.
ಬಡ್ಜಿಸ್ಗೂ ಬ್ಲಡ್ ಮೋಷನ್ ಆಗುತ್ತೆ, ತುಂಬ ಎಫೆಕ್ಟಿವ್ ಆಗಿರುತ್ತೆ ಅದು ಮಾತ್ರ. ಅದೇ ಹೇಳಿದ್ನಲ್ಲ 4 ಮಂತ್ ಆಯಿತು, ಅದಾದಮೇಲೆ ಮೊಟ್ಟೆನೇ ಇಟ್ಟಿಲ್ಲ ಬ್ರೋ, ಅಂದರೆ ಮೊಟ್ಟೆ ಇಟ್ಟಿಲ್ಲ ಅಲ್ಲ, ಇನ್ನೂ ಪೇರ್ ಅಡ್ಜಸ್ಟ್ ಆಗಿಲ್ಲ ಬ್ರೋ ಅಂದರೆ ಹೇಳಿದ್ನಲ್ಲ 1 ವರ್ಷ ತನಕ ಟೈಮ್ ಬೇಕು ಅವು ಅಡ್ಜಸ್ಟ್ ಆಗಬೇಕು ಅಂದರೆ. ಅಲ್ಲಿ ಮಟ್ಟ ನೀವು ಡಿಸ್ಟರ್ಬ್ ಮಾಡಬಾರ್ದು. ಮತ್ತು 1 ಗೇಜಲ್ಲಿ 3 ಮರಿ ಮಾತ್ರ ಯಾವತ್ತೂ ಇಡಬೇಡಿ, 1 ಗೇಜಲ್ಲಿ 4 ಮರಿ ಇಡಿ. ಗೇಜು ಮನೇಲಿ ತಗೊಂಡೋಗಿ ಇಡ್ತೀನಿ 2 ಮರಿಗಂದ್ರೆ 1 ಗೇಜ್ ಇಡಿ, ಇಲ್ಲ 4 ಮರಿ ಆಯಿತು ಅಂದರೆ ಸ್ವಲ್ಪ ದೊಡ್ಡ ಗೇಜ್ ಮಾಡಿಡಿ. ಏನಂದರೆ ಒಂದು 3 ಫೀಟು 3 ಅಡಿ ಆಗಲ್ಲ, 1 ಅಡಿ ಸುತ್ತಳತೆ. ಇದು 1 ಅಡಿ ಸುತ್ತಳತೆ ಅಂದರೆ 1 ಅಡಿ ಗೂಡಿರಬೇಕು. ಗೂಡು ಅಂದರೆ ಮರಿ ಗೂಡಲ್ಲ, ಅದು ಓಡಾಡ್ಲಿಕ್ಕೆ ಫ್ರೀಡಮ್. 3 ಅಡಿ ಮತ್ತು 1.5 ಅಡಿ ಗೇಜ್ ಮಾಡಿ, ಚೆನ್ನಾಗಿರ್ತವೆ ಮರಿ ಎಲ್ಲ. ಸಪ್ರೇಟ್ ಮಾಡಿಬಿಡಿ, ಎರಡೆರಡು ಬೇರೆ ಬೇರೆ ಸಪ್ರೇಟ್ ಮಾಡಿಬಿಡಿ. ಯಾಕೆಂದರೆ ಕಿತ್ತಾಡ್ಕೊಂಡು ಕಾಲು ಮುರ್ಕೊಂಡು ಡೆತ್ ಆಗೋದೇ ಜಾಸ್ತಿ ಬಡ್ಜಿಸ್ಗಳಲ್ಲಿ. ಅದೊಂದು ವಿಷಯ ಮಾತ್ರ ಭಾರಿ ಕೆಟ್ಟದ್ದು ಬಡ್ಜಿಸಲ್ಲಿ. ವಿಡಿಯೋ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದೇನೆಂದರೆ ಕೊನೆಯದಾಗಿ ಹೇಳ್ತೀನಿ ಕೇಳಿ, ಕೊನೆಯದಾಗಿ ಅಲ್ಲ, ವಿಚಾರನ ಯಾರು ಸಿಂಪಲ್ ಆಗಿ ತಗೋಬೇಡಿ. ಯಾಕೆಂದರೆ ವೈಲ್ಡಲ್ಲಿ ನಿಮ್ಮ ಮನೆ ಹತ್ರ, ನಿಮ್ಮ ಮನೆ ಅಕ್ಕಪಕ್ಕ ವೈಲ್ಡಲ್ಲಿ ಒಂದು ಗೂಡು ಇಟ್ಟಿರ್ತದೆ ಪಕ್ಷಿ ಬಂದು, ಅದರಲ್ಲಿರೋ ಮೊಟ್ಟೆ ತಗೊಂಡು ನಮ್ಮ ಬಡ್ಜಿಸ್ ಜೊತೆ ಸೇರಿ ಬೆಳೆಸ್ತೀನಿ ಅಂದರೆ ಅದಾಗೋದಿಲ್ಲ. ಇಂಪಾಸಿಬಲ್ ಅಂತಲೇ ಅನ್ಕೋಬೋದು. 98% ಇಂಪಾಸಿಬಲ್, ಅದಾಗೋದಿಲ್ಲ. ಯಾಕೆಂದರೆ ವೈಲ್ಡ್ ಆಗಿ ಬಂದಿರೋ ಪ್ರಾಣಿಗಳು ಪಕ್ಷಿಗಳನ್ನು ಮಾತ್ರ ವೈಲ್ಡಲ್ಲೇ ಬಿಟ್ಬಿಡಿ. ನಾನು ಆ ಥರ ಸಾಕ್ಲಿಕ್ಕೆ ಅಂತ ಹೋಗಿ 3 ಮರಿಗಳನ್ನು ಹಾಳು ಮಾಡಿದ್ದೀನಿ. ವೈಲ್ಡ್ ಆಗಿ ಬಂದಿರೋ ಸ್ಪ್ಯಾರೋ ಅಂತ ಬರ್ತದೆ, ಒಂಥರ ಗ್ರೇ ಸ್ಪ್ಯಾರೋ, ಬ್ಲ್ಯಾಕ್ ಸ್ಪ್ಯಾರೋ ಅಲ್ಲ, ಗ್ರೇ ಸ್ಪ್ಯಾರೋ ಅಂತ ಬರ್ತದೆ. ಅದು ಸಣ್ಣವನಿದ್ದಾಗ ಭಾಳ ಆ ಥರ ನಮ್ಮ ಮನೆ ಮೇಲೆ ಇರ್ತಿದ್ವು. ಅವನ್ನೆಲ್ಲ ಹಿಡಿದು ಸಾಕ್ಬೇಕಂತ ನೋಡಿದ್ವಿ. ಆದರೆ ಆಲ್ಮೋಸ್ಟ್ ಆಲ್ ಅದರಲ್ಲೆಲ್ಲ ಒಂದು 3 ಅಂದರೆ ಅದರಲ್ಲಿ ಒಂದಾದರೂ ಸತ್ತಿರುತ್ತೆ. ಇನ್ನು 2 ನಮ್ಮ ಮನೇಲಿ ಬೈದು ಬಿಸಾಕಿದ್ರು, ಬಿಟ್ಟಿದ್ರು ವೈಲ್ಡಾಗೆ. ವೈಲ್ಡಿಂದ ಬಂದಿರೋ ಪ್ರಾಣಿ ಪಕ್ಷಿಗಳನ್ನ ವೈಲ್ಡಲ್ಲೇ ಬಿಡಿ. ಯಾಕೆಂದರೆ ಅವು ಅಡ್ಜಸ್ಟ್ ಆಗೋದಿಲ್ಲ, ಏನೂ ಇಲ್ಲ. ವೈಲ್ಡ್ ಆಗಿ ಬಂದಿರೋ ಪಕ್ಷಿಗಳನ್ನ ತುಂಬ ಸಣ್ಣ ಗೇಜಲ್ಲಿ ಬೆಳ್ಸೋಕ್ಕಾಗೋದಿಲ್ಲ. ಬೆಳ್ಸೋಕ್ಕಾಗೋದಿಲ್ಲ ಅಂತ ಅಲ್ಲ, ಅದು ಒಂಟಿತನ ಇರುತ್ತೆ. ಮತ್ತು ಅದಕ್ಕೆ ಗೇಜು ದೊಡ್ಡದಾಗಲ್ಲ, ಸಣ್ಣದಿರುತ್ತೆ. ಇಷ್ಟು ದಿವಸ ಅದೆಲ್ಲ ಹೊರಗಡೆ ಹಾರಾಡಿ, ಕಿಲೋಮೀಟ್ರ್ ಗಟ್ಟಲೆ ಹಾರಾಡಿ, ಈಗ ಬಂದು 1-2 ಅಡಿ 3 ಅಡಿ ಜಾಗದಲ್ಲಿ ಇರೋಕ್ಕಾಗೋದಿಲ್ಲ. ಹಾಗಾಗಿ ಅದು ಒಂಥರ ಗಿಲ್ಟ್ ಫೀಲ್ ಆಗಿ ಅದು ಸತ್ತೋಗ್ತದೆ. ಓಕೆ, ಇಷ್ಟೇ ವಿಷಯ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಮತ್ತು ಬರ್ಡ್ಸ್ ಸಾಕೋದ್ರಲ್ಲಿ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಎಲ್ಲ ನಿಮಗೋಸ್ಕರ, ನಿಮಗಾಗಿ ಈ ವಿಡಿಯೋ ಮಾಡಿರೋದು ಅಷ್ಟೇ.